ಪಶ್ಚಿಮ ಘಟ್ಟದಲ್ಲಿ ಮಳೆ, ಬೋರ್ಗರಿತಾ ಇದೆ ನದಿಗಳು, ಬರ್ತಿಯತ್ತ ಜಲಾಶಯಗಳು, ಅನ್ನದಾತರು ಫುಲ್ ಖುಷ್. ಬೆಳಗಾವಿಯಲ್ಲಿ ನೆರೆ ಸ್ಥಿತಿ, ದೇವರಿಗೆ ಜಲ ದಿಗ್ಬಂಧನ, ಮುಂಗಾರು ಆರ್ಭಟ. ನ್ಯೂಸ್ 18 ಬಿಗ್ ಕವರೇಜ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಮಾರ್ಕಂಡೇಯ ನದಿಯ ಅಬ್ಬರ ಮೈದುಂಬಿ ಹರಿತಾ ಇರುವಂಥದ್ದು ಮಾರ್ಕಂಡೇಯ ನದಿ. ಮಹಾರಾಷ್ಟ್ರದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇದೆ. ಘಟ್ಟ ಪ್ರದೇಶಗಳಲ್ಲಿ ಅಲ್ಲಿನ ನೀರು ಬೆಳಗಾವಿ ಭಾಗಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನದಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ. ನೆರೆ ಆವರಿಸಿದೆ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ. ನದಿ ತೀರದ ಕೃಷಿ ಜಮೀನುಗಳು ನೀರಿನಲ್ಲಿ ಮುಳುಗಡೆ ಆಗಿದೆ. ನೂರಾರು ಎಕರೆ ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆ ಜಲಾವೃತ ಆಗಿದೆ. ಕೇಚ್, ಕಾಂಗ್ರಾಳಿ, ಕಡೋಲಿ ಭಾಗದ ಜಮೀನು ಜಲಾವೃತ ಆಗಿದೆ. ನೂರಾರು ಎಕರೆಯಲ್ಲಿ ಬೆಳೆದಿದ್ದಂಥ ಕಬ್ಬು, ಮೆಕ್ಕೆಜೋಳ ಎಲ್ಲ ಜಲಾವೃತ ಆಗಿರುವಂಥದ್ದು. ಮಳೆ ಮುಂದುವರೆದ್ರೆ ಮನೆಗಳಿಗೆ ನೀರು ನುಗ್ಗುವಂಥ ಆತಂಕ. ನದಿ ತೀರಕ್ಕೆ ಯಾರೂ ಹೋಗದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಆಗ್ತಾ ಇರುವಂಥ ಮಳೆಯ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿ. ಬೆಳಗಾವಿ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಅಷ್ಟೇ. ಆದರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಮಳೆಯಿಂದಾಗಿ ಇಲ್ಲಿ ನೆರೆ ಆವರಿಸಿದೆ. ದೊಡ್ಡ ಪ್ರಮಾಣದಲ್ಲಿ ಎಲ್ಲ ನದಿಗಳಲ್ಲೂ ಕೂಡ ನೀರು ಬರ್ತಾ ಇದೆ. ಕೆಲವೊಂದು ಕಡೆ 20,000 ಕ್ಯೂಸೆಕ್ಕು, ಕೆಲವೊಂದು ಕಡೆ 30,000 ಕ್ಯೂಸೆಕ್ಕು, ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ. ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಮಹಾರಾಷ್ಟ್ರದ ರಾಯಗಢದಲ್ಲಿ ಭಾರಿ ಮಳೆ, ನದಿಯಲ್ಲಿ ಕೊಚ್ಚಿ ಹೋದಂಥ 3,000 ಸಿಲಿಂಡರ್ಗಳು. ರಾಯಗಢದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 3,000 ಸಿಲಿಂಡರ್ ಕೊಚ್ಕೊಂಡು ಹೋಗಿದ್ದಾರೆ. ಪಾತಾಳ ಗಂಗಾ ನದಿಯಲ್ಲಿ ತೇಲಿ ಹೋಗಿದ್ದಾವೆ ಸಿಲಿಂಡರ್ಗಳು. ಪಾತಾಳ ಗಂಗಾ ನದಿಯಲ್ಲಿ ಪಾತಾಳಕ್ಕೆ ಹೋಗ್ಬಿಡ್ತವೆ ಸಿಲಿಂಡರ್ಗಳು. HPCLನಲ್ಲಿ ಶೇಖರಿಸಿಟ್ಟಿದ್ದಂಥ ಸಿಲಿಂಡರ್ಗಳು ಇವು. ಪ್ಲಾಂಟ್ಗೆ ನೀರು ನುಗ್ಗಿದಾಗ ಕೊಚ್ಚಿ ಹೋಗಿದ್ದಾವೆ ಸಿಲಿಂಡರ್ಗಳು. 3,000 ಸಿಲಿಂಡರ್. ನದಿ ಪಾತ್ರದ ಜನರಿಗೆ ಸಿಲಿಂಡರ್ ಸ್ಫೋಟವಾಗುವಂತ ಭಯ ಇದೆ. ಇದೆಲ್ಲ ಫುಲ್ ತುಂಬಿದ್ದಂಥ ಸಿಲಿಂಡರ್ಗಳ, ಖಾಲಿ ಸಿಲಿಂಡರ್ಗಳ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಮಹಾರಾಷ್ಟ್ರದ ರಾಯಗಢದಲ್ಲಿ ಮಳೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಸಿಲಿಂಡರ್ ಪ್ಲಾಂಟ್ ಇರುತ್ತಲ್ಲ, ಅಲ್ಲಿಗೆ ನೀರು ನುಗ್ಗಿದೆ. ಅಲ್ಲಿದ್ದಂಥ ಸಿಲಿಂಡರ್ಗಳೆಲ್ಲ ಕೊಚ್ಕೊಂಡೋಗಿದ್ದಾವೆ. 3,000 ಸಿಲಿಂಡರ್ ಅಂತ ಕೊಚ್ಕೊಂಡೋಗಿರೋದು. ಪಾತಾಳ ಗಂಗಾ ನದಿ ಅದು. ಪಾತಾಳ ಗಂಗಾ ನದಿಯಲ್ಲಿ ಪಾತಾಳಕ್ಕೆ ಸೇರ್ತಾ ಇದೆ. ಯಾವ ಪ್ರಮಾಣದಲ್ಲಿ ಅಲ್ಲಿ ಮಳೆ ಬರ್ತಾ ಇದೆ ಅನ್ನುವಂಥದ್ದು ಊಹಿಸ್ಕೊಳ್ಬೋದು. ಇನ್ನು ಕೊಡಗಿನಲ್ಲಿ ಮುಂದುವರೆದಿರುವಂಥದ್ದು ಮಳೆ ಆರ್ಭಟ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾರಂಗಿ ಜಲಾಶಯಕ್ಕೆ ಹೆಚ್ಚಾಗಿರುವಂಥದ್ದು ನೀರಿನ ಒಳಹರಿವು. ಆಕ್ಚುಲಿ ಹಾರಂಗಿ ಇಷ್ಟೊತ್ತಿಗೆ ತುಂಬಬೇಕಾಗಿತ್ತು, ಆದರೆ ಕೊಡಗು ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಅದು ಕೂಡ ಖಾಲಿ ಆಗಿತ್ತು. ಈಗ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಳಹರಿವು ಜಾಸ್ತಿನೇ ಬರ್ತಾ ಇದೆ ಹಾರಂಗಿಗೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ತುಂಬಿ ಹರಿತಾ ಇರುವಂಥದ್ದು ಕಾವೇರಿ ಹಾಗೂ ಲಕ್ಷ್ಮಣ ತೀರ್ಥ ನದಿ. ಭಾರೀ ಗಾಳಿ ಮಳೆಗೆ ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದಾವೆ ಮರಗಳು. ವಿದ್ಯುತ್ ತಂತಿ ಮೇಲೆ ಮರಗಳು ಬಿದ್ದಿರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಕರೆಂಟ್ ಎಲ್ಲ ಕಟ್ಟಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ಭಾಗಮಂಡಲ, ಕೊಡಗಿನ ಭಾಗಮಂಡಲದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು. ದೇವಸ್ಥಾನಗಳೆಲ್ಲ ಮುಳುಗಡೆ ಆಗಿದೆ. ಜೂನ್ನಲ್ಲಿ ಮಳೆ ಆಗಬೇಕಾಗಿತ್ತು, ಆದರೆ ಮಳೆನೇ ಆಗಿರಲಿಲ್ಲ. ಹಾರಂಗಿ ಜಲಾಶಯ ಬೇಗ ಭರ್ತಿ ಆಗ್ತಾ ಇತ್ತು ಎವ್ರಿ ಇಯರ್ ಮುಂಗಾರು ಮಳೆಯ ಸಂದರ್ಭದಲ್ಲಿ ಜೂನ್ನಲ್ಲೇ, ಆದರೆ ಅಲ್ಲಿಗೇನೆ ನೀರಿರಲಿಲ್ಲ. ಬಟ್ ಈಗ ಜುಲೈನಲ್ಲಿ ಪಿಕಪ್ ಆಗಿ ಚೆನ್ನಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಳಹರಿವು ಜಾಸ್ತಿ ಇದೆ. ಹಾರಂಗಿ ಬೇಗ ತುಂಬುವಂಥ ಸಾಧ್ಯತೆ ಇದೆ. ಹಾರಂಗಿ ತುಂಬಿದ್ರೆ ನೆಕ್ಸ್ಟು KRS ಡ್ಯಾಮ್ಗೆ ನೀರನ್ನು ಬಿಡ್ತಾರೆ.